ವಯಸ್ಸಾದಂತೆ ಸಂತೋಷವಾಗಿರಲು ಬಯಸಿದರೆ ಈ 9 ಅಭ್ಯಾಸಗಳಿಗೆ ಇಂದೇ ಗುಡ್ ಬೈ ಹೇಳಿ. ಕೆಲವು ಕೆಟ್ಟ ಅಭ್ಯಾಸಗಳನ್ನು ನಾವು ಬಿಡದೇ ಇರುವ ಕಾರಣ ಅವು ನಮಗೆ ವಯಸ್ಸಾದಂತೆ ನಮ್ಮ ಸಂತೋಷವನ್ನು ಕಸಿದುಕೊಳ್ಳಬಹುದು. ಆದ್ದರಿಂದ ನಾವು ನಮ್ಮ ಅಭ್ಯಾಸಗಳ ಬಗ್ಗೆ ಜಾಗರೂಕರಾಗಿರಬೇಕು. ಈ 9 ಅಭ್ಯಾಸಗಳಿಗೆ ವಿದಾಯ ಹೇಳುವುದು ನಿಮ್ಮ ವೃದ್ಧಾಪ್ಯದ ಪ್ರಯಾಣವನ್ನು ಸಂತೋಷದಾಯಕವಾಗಿರಿಸುತ್ತದೆ ಹಾಗೂ ನಿಮ್ಮನ್ನು ಸಂತೋಷದಿಂದ ಮತ್ತು ತೃಪ್ತಿಯಿಂದ ಇರಿಸುತ್ತದೆ. ಬನ್ನಿ ಈ ಅಭ್ಯಾಸಗಳ ಕುರಿತು ಈ ವಿಡಿಯೋದಲ್ಲಿ ತಿಳಿಯೋಣ. ವಯಸ್ಸಾದಂತೆ ಸಂತೋಷದಾಯಕ ವ್ಯಕ್ತಿಯಾಗಲು ಬಯಸಿದರೆ ನಾವು ಹೇಳುವ ಈ 9 ಅಭ್ಯಾಸಗಳಿಗೆ ವಿದಾಯ ಹೇಳಿ. 1. ಇತರರೊಂದಿಗೆ ನಿಮ್ಮನ್ನು ಹೋಲಿಸುವುದನ್ನು ನಿಲ್ಲಿಸಿ. ವಯಸ್ಸಾದಂತೆ ನಮ್ಮ ಸಂತೋಷವನ್ನು ಹಾಳು ಮಾಡುವಲ್ಲಿ ಹೋಲಿಕೆ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ನಾವು ಸಾಮಾನ್ಯವಾಗಿ ನಮ್ಮ ಜೀವನವನ್ನು ಇತರರೊಂದಿಗೆ ಹೋಲಿಸಿಕೊಳ್ಳುತ್ತೇವೆ. ಸತ್ಯವೇನೆಂದರೆ ನಮಗಿಂತ ಉತ್ತಮವಾದ ಯಾರಾದರೂ ಯಾವಾಗಲೂ ಇರುತ್ತಾರೆ, ಆದರೆ ಯಾರೂ ಪರಿಪೂರ್ಣ ಜೀವನವನ್ನು ಹೊಂದಿರುವುದಿಲ್ಲ. ನೆನಪಿಡಿ, ನಾವು ನಿರಂತರವಾಗಿ ನಮ್ಮನ್ನು ಇತರರೊಂದಿಗೆ ಹೋಲಿಸಿದಾಗ ನಾವು ನಿರಾಶೆ ಮತ್ತು ಅತೃಪ್ತಿ ಅನುಭವಿಸುತ್ತೇವೆ. ಈ ಅಭ್ಯಾಸಕ್ಕೆ ವಿದಾಯ ಹೇಳುವುದು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ತರುತ್ತದೆ. 2. ಹಿಂದಿನ ವಿಷಾದಗಳು ನಿಮ್ಮ ವರ್ತಮಾನವನ್ನು ಹಾಳು ಮಾಡಬಹುದು. ನಮಗೆ ವಯಸ್ಸಾದಂತೆ ವಿಷಾದವು ನಿರಂತರ ನೆರಳಾಗಿ ಹೊರಹೊಮ್ಮುತ್ತವೆ. ಪ್ರತಿ ಸಾಧನೆಯ ಮೇಲೆ ಸುಳಿದಾಡುತ್ತದೆ. ಪ್ರತಿ ಸಂತೋಷದ ಕ್ಷಣವನ್ನು ಹಾಳು ಮಾಡುತ್ತದೆ. ಆದರೆ ನೆನಪಿಡಿ, ಗತಕಾಲದ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದರಲ್ಲಿ ಅರ್ಥವಿಲ್ಲ. ಬದಲಿಗೆ ನಾವು ಪ್ರಸ್ತುತ ಮತ್ತು ಭವಿಷ್ಯದ ಮೇಲೆ ಕೇಂದ್ರೀಕರಿಸಲು ನಿರ್ಧರಿಸಬೇಕು. ನಾವು ಜೀವನದಲ್ಲಿ ಸಂತೋಷವಾಗಿರಲು ಈ ಹಿಂದಿನ ಪಶ್ಚಾತ್ತಾಪಗಳು ನಮ್ಮ ವರ್ತಮಾನವನ್ನು ನಿಯಂತ್ರಿಸಲು ಬಿಡಬಾರದು ಎಂಬುದನ್ನು ನೆನಪಿಡಿ. 3. ದೈಹಿಕ ಆರೋಗ್ಯದ ನಿರ್ಲಕ್ಷ್ಯ. ಆರೋಗ್ಯವೇ ಸಂಪತ್ತು ಎಂಬ ಮಾತನ್ನು ನಾವೆಲ್ಲರೂ ಕೇಳಿದ್ದೇವೆ. ನಾವು ಆರೋಗ್ಯವಾಗಿದ್ದಾಗ ನಾವು ಹೆಚ್ಚಿನದನ್ನು ಮಾಡಬಹುದು, ಹೆಚ್ಚು ಅನುಭವಿಸಬಹುದು ಮತ್ತು ಜೀವನವನ್ನು ಸಂಪೂರ್ಣವಾಗಿ ಆನಂದಿಸಬಹುದು. ನಿಯಮಿತ ವ್ಯಾಯಾಮವು ನಿಮ್ಮ ದೇಹವನ್ನು ಆಕಾರದಲ್ಲಿಡುವುದರ ಜೊತೆಗೆ ಇದು ನಿಮ್ಮ ಮಾನಸಿಕ ಯೋಗಕ್ಷೇಮದ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತದೆ ಎಂದು ಸಂಶೋಧನೆ ಸೂಚಿಸುತ್ತದೆ. ಇದು ನಿಮ್ಮ ಮನಸ್ಥಿತಿಯನ್ನು ಹೆಚ್ಚಿಸುತ್ತದೆ, ನಿಮ್ಮ ನಿದ್ರೆಯನ್ನು ಸುಧಾರಿಸುತ್ತದೆ ಮತ್ತು ಒತ್ತಡದ ಮಟ್ಟವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ. 4. ಭಾರೀ ಅಹಂಕಾರದಿಂದ ಬದುಕುವುದು. ನಾವು ವಯಸ್ಸಾದಂತೆ ಜೀವನದ ಅನುಭವದ ಸಂಪತ್ತನ್ನು ಸಂಗ್ರಹಿಸುತ್ತೇವೆ. ನಾವು ಏರಿಳಿತಗಳು, ಯಶಸ್ಸುಗಳು ಮತ್ತು ವೈಫಲ್ಯಗಳನ್ನು ಅನುಭವಿಸುತ್ತೇವೆ. ಈ ಅನುಭವಗಳು ಮೌಲ್ಯಯುತವಾಗಿದ್ದರೂ ಅವು ಕೆಲವೊಮ್ಮೆ ನಮ್ಮ ಅಹಂಕಾರವನ್ನು ಹೆಚ್ಚಿಸಬಹುದು. ಬೌದ್ಧ ಧರ್ಮವು ಸ್ವಯಂ ಅಭಿಮಾನವು ದುಃಖಕ್ಕೆ ಕಾರಣವಾಗಬಹುದು ಎಂದು ಅದು ಸೂಚಿಸುತ್ತದೆ, ಏಕೆಂದರೆ ಅದು ನಮ್ಮ ಮತ್ತು ನಮ್ಮ ಸುತ್ತಲಿನ ಪ್ರಪಂಚದ ಬಗ್ಗೆ ನಮ್ಮ ದೃಷ್ಟಿಕೋನವನ್ನು ವಿರೂಪಗೊಳಿಸುತ್ತದೆ. ಆದ್ದರಿಂದ ನೀವು ಈ ಕುರಿತು ಎಚ್ಚರ ವಹಿಸಬೇಕು. 5. ದ್ವೇಷವನ್ನು ಹಿಡಿದಿಟ್ಟುಕೊಳ್ಳುವುದು. ನಾವು ವರ್ಷಗಳಿಂದ ದ್ವೇಷವನ್ನು ಹೊಂದಿದ್ದರೆ ಅದು ನಮ್ಮ ಜೀವನದ ಇತರ ಕ್ಷೇತ್ರಗಳ ಮೇಲೆ ಪರಿಣಾಮ ಬೀರಬಹುದು ಎಂದು ತಿಳಿದಿರಲಿ. ನಾವು ವಯಸ್ಸಾದಂತೆ ಹಗೆಗಳನ್ನು ಹೊತ್ತುಕೊಳ್ಳುವುದು ಭಾರವಾದ ಹೊರೆಯಾಗಿದೆ. ಇದು ನಮ್ಮ ಸಂತೋಷವನ್ನು ಮರೆಮಾಡಬಹುದು ಮತ್ತು ನಮ್ಮ ಸುವರ್ಣ ವರ್ಷಗಳಲ್ಲಿ ಸಂತೋಷವನ್ನು ಕಸಿದುಕೊಳ್ಳಬಹುದು. 6. ಯಾವಾಗಲೂ ಪರಿಪೂರ್ಣತೆಯ ಗುರಿ. ಉತ್ಕೃಷ್ಟತೆಯ ಗುರಿಯನ್ನು ಹೊಂದುವುದು ಉತ್ತಮವಾಗಿದೆ, ಆದರೆ ಪರಿಪೂರ್ಣತೆಯ ನಂತರ ನಿರಂತರವಾಗಿ ಬೆನ್ನಟ್ಟುವುದು ನಮ್ಮ ಸಂತೋಷಕ್ಕೆ ಹಾನಿಕಾರಕವಾಗಿದೆ. ಪರಿಪೂರ್ಣತೆಯು ಅವಾಸ್ತವಿಕ ಗುರಿಯಾಗಿದೆ. ನಾವು ಎಂದಿಗೂ ಸಾಧಿಸಲಾಗದ ಅಸಾಧ್ಯವಾದ ಮಾನದಂಡವನ್ನು ಇದು ಹೊಂದಿಸುತ್ತದೆ. ಈ ನಿರಂತರ ಅನ್ವೇಷಣೆಯು ಒತ್ತಡ, ಆತಂಕ ಮತ್ತು ನಿರಾಶೆಗೆ ಕಾರಣವಾಗಬಹುದು. 7. ಭವಿಷ್ಯದಲ್ಲಿ ಬದುಕುವುದು. ನಾವು ಭವಿಷ್ಯದ ಬಗ್ಗೆ ಯೋಚಿಸುತ್ತೇವೆ, ಯೋಜನೆ ಮತ್ತು ಕನಸು ಕಾಣುತ್ತೇವೆ, ಆದರೆ ಭವಿಷ್ಯದ ಯೋಜನೆ ಮತ್ತು ಅದರಲ್ಲಿ ವಾಸಿಸುವ ನಡುವೆ ವ್ಯತ್ಯಾಸವಿದೆ. ನಾವು ಯಾವಾಗಲೂ ಭವಿಷ್ಯದತ್ತ ಗಮನ ಹರಿಸಿದಾಗ ನಾವು ವರ್ತಮಾನವನ್ನು ಕಳೆದುಕೊಳ್ಳುತ್ತೇವೆ. ನಾವು ಕ್ಷಣದ ಸೌಂದರ್ಯವನ್ನು, ಸಂತೋಷವನ್ನು ಕಡೆಗಣಿಸುತ್ತೇವೆ. ಏನಾಗಲಿದೆ ಎಂಬುದರ ಮೇಲೆ ನಾವು ಎಷ್ಟು ಫಿಕ್ಸ್ ಆಗುತ್ತೇವೆಂದರೆ ಏನಿದೆಯೋ ಅದನ್ನು ಆನಂದಿಸುವುದನ್ನು ಮರೆತು ಬಿಡುತ್ತೇವೆ. ಇದಲ್ಲದೆ ನಿರಂತರವಾಗಿ ಭವಿಷ್ಯದಲ್ಲಿ ವಾಸಿಸುವುದು ಅನಗತ್ಯ ಒತ್ತಡ ಮತ್ತು ಆತಂಕಕ್ಕೆ ಕಾರಣವಾಗಬಹುದು. ನೀವು ಸಂತೋಷದಿಂದ ಇರಲು ಬಯಸಿದರೆ ವರ್ತಮಾನದಲ್ಲಿ ಬದುಕಲು ಕಲಿಯಿರಿ. ಪ್ರತಿ ಕ್ಷಣವೂ ಬಂದಂತೆ ಆನಂದಿಸಿ, ಅದು ತರುವ ಅನುಭವಗಳು ಮತ್ತು ಭಾವನೆಗಳನ್ನು ಸವಿಯಿರಿ. 8. ವಯಸ್ಸಾಗುವ ಭಯ.
ವಯಸ್ಸಾಗುತ್ತಿದ್ದರೂ ಅದನ್ನು ಆನಂದಿಸುತ್ತಾ ಸಂತೋಷವಾಗಿರಲು ಬಯಸಿದ್ದರೆ ಮೊದಲು ವಯಸ್ಸಾಗುತ್ತಿದೆ ಎಂಬ ಅಂಶಕ್ಕೆ ಭಯಪಡುವುದನ್ನು ನಿಲ್ಲಿಸಿ. ನಮ್ಮಲ್ಲಿ ಹಲವಾರು ವಯಸ್ಸಾಗುತ್ತದೆ ಎಂದು ಭಯಪಡುತ್ತಿದ್ದಾರೆ. ಇದರಿಂದ ನಮಗೆ ನಷ್ಟ ಹೊರತು ಯಾವ ಲಾಭವೂ ಇಲ್ಲ. ಹಾಗಾಗಿ ವಯಸ್ಸಿನ ಬಗ್ಗೆ ತಲೆಕೆಡಿಸಿಕೊಳ್ಳುವುದೇ ಪ್ರತಿ ಕ್ಷಣದ ಮಹತ್ವ ಅರಿತು ಸಂತಸದಿಂದಿರಲು ಪ್ರಯತ್ನಿಸಿ. ಪ್ರತಿ ವರ್ಷ ಕಳೆದಂತೆ ನಾವು ಹೆಚ್ಚು ಬುದ್ಧಿವಂತಿಕೆ ಮತ್ತು ಅನುಭವವನ್ನು ಪಡೆಯುತ್ತೇವೆ. ನಾವು ಹೆಚ್ಚು ಸ್ವಯಂ ಅರಿವುಳ್ಳವರಾಗಿರುತ್ತೇವೆ, ಹೆಚ್ಚು ಚೇತರಿಸಿಕೊಳ್ಳುತ್ತೇವೆ. ನಮ್ಮ ಯೌವನದಲ್ಲಿ ನಾವು ಸಾಮಾನ್ಯವಾಗಿ ಲಘುವಾಗಿ ತೆಗೆದುಕೊಂಡು ವಿಷಯಗಳನ್ನು ಪ್ರಶಂಸಿಸಲು ನಾವು ಕಲಿಯುತ್ತೇವೆ. ಆದರೆ ಒಮ್ಮೆ ನಾವು ಈ ಭಯವನ್ನು ಬಿಟ್ಟರೆ ಜೀವನವನ್ನು ಸುಂದರವಾದ ದೃಷ್ಟಿಕೋನದಿಂದ ವೀಕ್ಷಿಸಲು ಪ್ರಾರಂಭಿಸುತ್ತೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.